ಜೀನಾಗೆ ಸಂಪಾದಕತ್ವದಲ್ಲಿ ಜಿಯಾನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಜೆಡಿಎಸ್ ಮೈತ್ರಿ ಧರ್ಮ ಪಾಲಿಸಿದೆ. ರಾಘವೇಂದ್ರ ಸರ್ಜಿ ಬೋಜೇಗೌಡರಿಗೆ ಮತ ನೀಡಿದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಜೆಡಿಎಸ್. ಮೈತ್ರಿ ಅಭ್ಯರ್ಥಿಗಳ ಗೆಲುವಿನಿಂದ ಕಾಂಗ್ರೆಸ್ ಮಂಕಾಗಿ ಹೋಗಿದೆ ಎಂದ ಕನ್ನಪ್ಪ ಬೆಳಲಮಕ್ಕಿ. ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ನೀಡಲು ಅಣ್ಣಪ್ಪ ಒತ್ತಾಯ. ಜೂನ್ 17ರಂದು ಮೊಗವೀರ ಮಹಾಜನ ಸಂಘದಿಂದ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ಮತ್ತು ನೋಟ್ಬುಕ್ ವಿತರಣೆ. ಈಗ ಸುದ್ದಿಯ ವಿವರ. ಲೋಕಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಮೈತ್ರಿ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದರಿಂದ ಅರ್ಹ ಗೆಲುವು ದೊರೆತಿದೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಕನ್ನಪ್ಪ ಬೆಳಲಮಕ್ಕಿ ಅಭಿಪ್ರಾಯಿಸಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಪದವೀಧರ ಮತ್ತು ಶಿಕ್ಷಕರ ಚುನಾವಣೆಗಳಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸಾಗರ ತಾಲೂಕಿನ ಬಾಂಧವರು ಮತವನ್ನು ನೀಡಿದ್ದಾರೆ. ಅವರಿಗೆ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಅದೇ ರಾಘವೇಂದ್ರ ಸಹಿತ ಅತಿ ಹೆಚ್ಚು ಮತಗಳಿಂದ ಎನ್ಡಿಎ ಪಕ್ಷ ಪಾಲುದಾರರಾಗಿರ್ತಕ್ಕಂಥ ಜೆಡಿಎಸ್ ಸಹಿತ ಪಾಲಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಕುಮಾರ ಪರ್ವ ಶುರುವಾಯಿತು ಅಂತ ನಾವು ತಿಳ್ಕೋಬಹುದು. ಯಾಕಂತೇಳಿದ್ರೆ ಕುಮಾರಸ್ವಾಮಿ ಅವರ ಒಂದು ಸಹಕಾರದಿಂದ ಮತ್ತು ಮೈತ್ರಿ ಧರ್ಮದ ಸಹಕಾರದಿಂದ ಬಿಜೆಪಿ ತುಮಕೂರು, ಶಿವಮೊಗ್ಗ ಗ್ರಾಮಾಂತರ, ಚಿತ್ರದುರ್ಗ ಒಟ್ಟು 4 ಸೀಟುಗಳಲ್ಲಿ ಅವರ ಹೆಚ್ಚು ಸೀಟುಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿ ಜೆಡಿಎಸ್ ಇಂದ ಪಕ್ಷ ತನ್ನ ಒಂದು ಸ್ಥಾನವನ್ನು ಇನ್ನೊಂದು ಸ್ಥಾನಕ್ಕೆ ಹೆಚ್ಚಿಸಿಕೊಳ್ಳಲಿಕ್ಕೆ ಸಹಕಾರಿಯಾಯಿತು. ಒಂದು ವೇಳೆ ಮೈತ್ರಿ ಧರ್ಮ ಇಲ್ಲವೇ ಇವತ್ತು ಕರ್ನಾಟಕದಲ್ಲಿ ಬಹುಶಃ ಜೆಡಿಎಸ್ ಮತ್ತು ಬಿಜೆಪಿಯ ಓಟುಗಳು ವಿಭಜನೆ ಆಗಿ ಕಾಂಗ್ರೆಸ್ಗೆ ಹೆಚ್ಚು ವರದಾನ ಆಗ್ತದೆ. ಈ ಒಂದು ಮೈತ್ರಿ ಇರ್ತಕ್ಕಂಥದ್ದು ಮುಂಬರುವ ವಿಧಾನಸಭೆ ಚುನಾವಣೆವರೆಗೂ ಇರಬೇಕು ಅಂತ ಹೇಳಿ ನಾವು ಕಾರ್ಯಕರ್ತರು ಬಯಸ್ತೇವೆ. ಅದೇ ರೀತಿ ಮುಂಬರತಕ್ಕಂಥ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸಹಿತ ಇರಬೇಕು. ಅದೇ ರೀತಿ ಕೇಂದ್ರದಲ್ಲಿ ಕುಮಾರಸ್ವಾಮಿ ಈಗಾಗಲೇ ಅವರು ಕೃಷಿ ಖಾತೆಯ ಮಂತ್ರಿ ಆಗಬೇಕಂತ ಆಸೆ ಪಟ್ಟಿದ್ದಾರೆ. ಅಂಥ ಒಂದು ಮಹತ್ವದ ಒಂದು ಖಾತೆಯನ್ನು ಅವರಿಗೆ ಕೊಟ್ಟಲ್ಲಿ, ಮೋದಿಯವರು ಕೊಟ್ಟಲ್ಲಿ ಅವರು ಸಮಗ್ರ ಕರ್ನಾಟಕ ಮತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ಒಂದು ಕೃಷಿಯ ರೈತರ ಒಂದು ಅನುಕೂಲಕ್ಕೆ ತಕ್ಕಂತೆ ಅವರು ಕಾರ್ಯಕ್ರಮಗಳನ್ನು ರೂಪಿಸಬಹುದು ಮತ್ತು ಕನಿಷ್ಠ ಕಾರ್ಯಕ್ರಮಗಳನ್ನು ಈಡೇರಿಸಬಹುದು. ಒಂದು ಕೇಂದ್ರದಲ್ಲಿ ಒಳ್ಳೆಯ ರೀತಿಯ ಒಂದು ಕೆಲಸ ಮಾಡಬಹುದು ಅಂತ ಹೇಳಿ ಇಷ್ಟಪಡ್ತೀನಿ. ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್.ಕೆ. ಅಣ್ಣಪ್ಪ ಮಾತನಾಡಿ, ಎಮ್ಎಲ್ಸಿ ಚುನಾವಣೆ ಮುಗಿತು. ಶ್ರೀಯುತ ಎಸ್.ಎಲ್. ಬೋಜೇಗೌಡರು ಮನೆ ನಡೆದಂಥ ನಿವೃತ್ತ ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರಚಂಡ ಮತ್ತು ಅಭೂತಪೂರ್ವ ಜಯವನ್ನು ಸಾಧಿಸಿ ತಮ್ಮ ಗೆಲುವನ್ನು ಕಂಡುಕೊಂಡಿದ್ದಾರೆ. ಅದು ಬೋಜೇಗೌಡರು ಗೆಲ್ಲಬಹುದು, ಶಿಕ್ಷಕರ ಗೆಲ್ಲಬಹುದು ಮತ್ತು ಜೆಡಿಎಸ್ ಪಕ್ಷದ ಗೆಲುವು ಕೂಡ ಹೌದು. ಅವರಿಗೆ ಬೋಜೇಗೌಡರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತವನ್ನು ಕೊಟ್ಟಂಥ ಪ್ರೌಢಶಾಲಾ ವಿಭಾಗದ ಶಿಕ್ಷಕರು, ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರು ಮತ್ತು ಹೊಸಮಠ ಕಾಲೇಜಿನ ಶಿಕ್ಷಕರಿಗೆ ವ್ಯಕ್ತಿಗತವಾಗಿ ಪಕ್ಷದ ವತಿಯಿಂದ ಅವರಿಗೆ ನಾವು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹಾಗಾಗಿ ಅದೇ ರೀತಿ ನಮ್ಮ ಮೈತ್ರಿ ಮಿತ್ರರಾಗಿರುವಂಥ ರಾಘವೇಂದ್ರ ಸರ್ಜಿ ಅವರು ಹಾಗೆಯೇ ಪ್ರಚಂಡ ಮತ್ತು ಅಭೂತಪೂರ್ವವಾದಂಥ ಜಯವನ್ನು ಗಳಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ಮೈತ್ರಿ ಧರ್ಮವನ್ನು ನಾವು ಕಾಪಾಡಿದ್ದೇವೆ. ಬೋಜೇಗೌಡರ ಪರವಾಗಿ ಕೂಡ ಮೈತ್ರಿ ಧರ್ಮವನ್ನು ಅವರು ಕಾಪಾಡಿದರು, ನಾವು ಸರ್ಜಿ ಪರವಾಗಿ ಮೈತ್ರಿ ಧರ್ಮವನ್ನು ಕಾಪಾಡಿದ್ವಿ. ಈ ಅಭೂತಪೂರ್ವ ಮೈತ್ರಿಯಿಂದಾಗಿ 2 ಕ್ಷೇತ್ರಗಳು ನಮ್ಮ ಈ ನೈಋತ್ಯ ಪದವೀಧರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದೀವಿ. ಹಾಗೆಯೇ ಹಿಂದೆ ನಾವು ಇಷ್ಟವಾಗಿ ಒಂದು ತಮ್ಮ ಮಾಧ್ಯಮವನ್ನು ನಾವು ಉದ್ದೇಶಿಸಿ ಮಾತಾಡಬೇಕಾಯಿತು. ರಾಘವೇಂದ್ರ ಕ್ಷೇತ್ರ, ರಾಘವೇಂದ್ರ ಅವರು ಕೂಡ ಪ್ರಚಂಡ ಬಹುಮತದಲ್ಲಿ ಅವರು ಆಯ್ಕೆಯಾಗಿದೆ. ನಮ್ಮ ಶಿವಮೊಗ್ಗ ಜಿಲ್ಲಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಅವರ ಗೆಲುವಿಗೆ ವಿಶೇಷವಾಗಿ ಜೆಡಿಎಸ್ಸಿನ ಅಭೂತಪೂರ್ವ ಬೆಂಬಲ. ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಬೇಸ್ಮೆಂಟ್ ಇದ್ದರೂ ಕೂಡ 40,000 ಲೀಡರ್ನ ನಮ್ಮ ಶಾರದಾ ನಾಯಕರು ಕೊಡಿಸಿದ್ದಾರೆ. ಹಾಗೆಯೇ ಭದ್ರಾವತಿಯಲ್ಲಿ ಕೂಡ 19,000 ಓಟನ್ನು ನಮ್ಮ ಶಾರದಾ ಅಪ್ಪಾಜಿಯವರು ಕೊಡಿಸಿದ್ದಾರೆ. ಹಾಗೆ ಎಲ್ಲ ತಾಲೂಕಲ್ಲಿ ಕೂಡ 10,000, 20,000 ಓಟ್ಗಳು ಕೂಡ ಬಿದ್ದಿದ್ದರು. ಹಾಗಾಗಿ ರಾಘವೇಂದ್ರ ಅವರ ಒಂದು ಗೆಲುವಿನ ಪಾಲಲ್ಲಿ, ಗೆಲುವಿನ ಇದರಲ್ಲಿ ಜೆಡಿಎಸ್ನ ಭಾಗವಾಗಿದೆ ಅಂತ ನಾನು ಕಂಟಕವಾಗಿ ಹೇಳ್ತಾ ಇದ್ದೇನೆ. ಅದನ್ನು ಕೂಡ ಇಲ್ಲಿ ಈ ನಡುವೆ ರಾಘವೇಂದ್ರ ಅವರು ಕೂಡ ಅದನ್ನು ನಮ್ಮ ಮಾಧ್ಯಮಕ್ಕೆ ತಿಳಿಸಿದ್ದಾರೆ.
ರಾಜ್ಯ ಅಧ್ಯಕ್ಷರು ಕೂಡ ಅದನ್ನು ತಿಳಿಸಿದ್ದಾರೆ. ಹಾಗೆ ಕೂಡ ಈ ಮೈತ್ರಿಯಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ BJP ಕನಿಷ್ಠ 5ರಿಂದ 6 ಕ್ಷೇತ್ರ ಅನುಕೂಲವಾಗಿದೆ. ಅವರಿಗೂ ಕೂಡ ನಮಗೂ ಕೂಡ ಅನುಕೂಲವಾಗಿದೆ. ಈ ಮೈತ್ರಿ ಕೂಡ ತುಂಬ ಮನ್ನಣೆಯನ್ನು ಗಳಿಸಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ತೀರ್ಪು ಮೈತ್ರಿ ಪರವಾಗಿತ್ತು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಹಾಗೆಯೇ ಮಿತ್ರರೇ, ಈ ಚುನಾವಣೆಯಲ್ಲಿ ಒಂದು ದಿಕ್ಸೂಚಿ ಏನಂತಂದರೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋದ್ರಿಂದ 27,000 ಮತಗಳ ಒಂದು ಜಯವನ್ನು, ಮತಗಳ ಅಂತರವನ್ನು ಸಾಗರ ತಾಲೂಕಿನಲ್ಲಿ ಮತದಾರರು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಈ ಮತವನ್ನು ನೋಡಿದ್ರೆ ಸಾಗರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಗೋಪಾಲಕೃಷ್ಣ ಬೇಳೂರವರ ಜನಪ್ರಿಯತೆ ಕುಗ್ಗಿದೆ, ಜನಪ್ರಿಯತೆ ಕಡಿಮೆ ಆಗಿದೆ ಅಂತ ನಾವು ಒಂದು ಗಂಟೆಗೋಸ್ಕರ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಅವರ ಈ ಜನಪ್ರಿಯತೆ ಕಡಿಮೆ ಇರೋದ್ರಿಂದ ಜನ ಅಭಿವೃದ್ಧಿ ನೋಡ್ತಾರೆ. ಯಾವುದು ರಾಘವೇಂದ್ರ ಮೋದಿ ಅಲ್ಲಿಯ ಜೊತೆಗೆ ಅವರ ವ್ಯಕ್ತಿಗತವಾದ ಒಂದು ವರ್ಚಸ್ಸು, ಅವರ ಸರಳತೆ ಮತ್ತು ಅವರ ಅಭಿವೃದ್ಧಿ, ಅವರ ಚಿಂತನೆಗಳಿಗೆ ಜನ ಮಾರುವಾಗಿ ಬೆಂಬಲವನ್ನು ಮೈತ್ರಿಯನ್ನು ಕಾಪಾಡಲಿಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದು ಕೂಡ ನಾವು ಸ್ವಾಗತಿಸ್ತೇವೆ. ಹಾಗೆಯೇ ಲೋಕಸಭಾ ಚುನಾವಣೆ ನಡೆದಾಗ ಕಾಂಗ್ರೆಸ್ಸಿನ ಹೀನಾಯ ಸೋಲು ಮತ್ತು ಆ ಹೀನಾಯ ಸ್ಥಿತಿ ಯಾವ ಪಕ್ಷಕ್ಕೂ ಕೊಡ್ಬೋದು. ಯಾಕಂತಂದರೆ ಹಿಂದೆ ನಿಂತಂಥ ಗೀತಾ ಸುರೇಶ್ರವರು 13 ವರ್ಷಗಳಿಂದ ಈ ಲೋಕಸಭಾ ಕ್ಷೇತ್ರಕ್ಕೆ ಯಾವತ್ತೂ ಕೂಡ ಅವರು ಕಾಲಿಟ್ಟಿಲ್ಲ. ಚುನಾವಣೆ ಬಂದಾಗ ಮಾತ್ರ ಬಂದು ಅದು ಕೂಡ ಅವರಿಗೆ ಭಾಳ ಹಿನ್ನಡೆ ಉಂಟಾಯಿತು. ಹಾಗೆಯೇ ಈ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದಂಥ ಮಧುಕಂದರವರು ಅವರಿರುವಂಥ ದುರಾಂಕಾರ ಮತ್ತು ಅವರಿರುವಂಥ ದುರಾಂಕಾರವೇ ಅವರ ಸೋಲಿಗೆ ಕಾರಣ ಆಗಿದೆ. ಸೊ ಇನ್ನೊಂದಾದರೂ ಕೂಡ ಈ ದುರಾಂಕಾರವನ್ನು ಅವರು ತಿಳ್ಕೊಂಡು ಜನಸಾಮಾನ್ಯ ಜೊತೆಗೆ ಸರಳತೆಯಿಂದ ಇದ್ದರೆ ಮುಂದೆ ನಿಂತು ಅವರಿಗೆ ಅನುಕೂಲ ಆಗ್ತದೆ. ಇಲ್ಲಂದರೆ ಜನನೇ ಕೂಡ ಅವರನ್ನು ತಿರಸ್ಕಾರ ಮಾಡುವ ಸಂದರ್ಭಗಳು ಭಾಳ ದೂರ ಇಲ್ಲ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ರಾಘವೇಂದ್ರ ಅವರಿಗೆ, ಭೋಜೇಗೌಡರಿಗೆ, ಸರ್ಜಿ ಅವರಿಗೆ ಮೈತ್ರಿ ಧರ್ಮವನ್ನು ನಾವು ಕಾಪಾಡಿದ್ವಿ. ಆ ಮುಖಾಂತರ ಅಭೂತಪೂರ್ವ ಬೆಂಬಲ, ಅಭೂತಪೂರ್ವವಂಥ ಒಂದು ಜಯ ಸಿಕ್ಕಿದೆ. ಅದನ್ನು ವಿಶೇಷ ಸ್ವಾಗತಿಸ್ತೇವೆ. ಮತದಾರರಿಗೆ ನಾವು ಸಾಗರ ತಾಲೂಕು, ವಿಶೇಷವಾಗಿ ಸಾಗರ ತಾಲೂಕು ಮತದಾರರಿಗೆ 20,000 ರೇಟ್ ಕೊಟ್ಟಿದ್ದಾರೆ. ಭೋಜೇಗೌಡರಿಗೆ 5,000 ಸೀಟ್ಗಳು ಯೂನಿವರ್ಸಿಟಿ ಟೋಟಲ್. ಅಲ್ಲಿ ಸಾಗರ ತಾಲೂಕಿನ ಎಲ್ಲ ಶಿಕ್ಷಕರು ಕೂಡ ಅವರನ್ನು ಬೆಂಬಲಿಸಿದ್ದಾರೆ. ಜೊತೆಗೆ ಒಂದು ವಿಶೇಷತೆ ಅಂತಿದ್ದಾರೆ, ಭೋಜೇಗೌಡರು ನನ್ನ ಮಾಧ್ಯಮದ ಮುಖಾಂತರ ಮಾತಾಡ್ತಾ ಇದ್ದಾರೆ. ಈ ಗೆಲುವು ನನ್ನ ಗೆಲುವಲ್ಲ, ನನಗೆ ಮತವನ್ನು ಕೊಟ್ಟಂಥ ಶಿಕ್ಷಕರ ಗೆಲುವು, ನಾನು ಶಿಕ್ಷಕರ ಜೊತೆಗೆ ಇರ್ತೇನೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೇವೆ. ಗೋಷ್ಠಿಯಲ್ಲಿ ಜಯಲಕ್ಷ್ಮೀ ನಾರಾಯಣಪ್ಪ, ವಸಂತ್ ಶೇಟ್, ವಿನಯ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಸಾಗರದ ಮೊಗವೀರ ಮಹಾಜನ ಸಂಘದ ವತಿಯಿಂದ ಜೂನ್ 17ರಂದು ಬೆಳಗ್ಗೆ 9:30ಕ್ಕೆ SN ನಗರದಲ್ಲಿರುವ ಮಾಧವಮಂಗಲ ಸಭಾಭವನದಲ್ಲಿ ಮೊಗವೀರ ಸಮಾಜದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ, ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ನಾಗರಾಜ್ ಬಿಲಗುಂಜಿ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾರೀಖು 17/6/2024 ಜೂನ್ ಸ್ಕಾಲರ್ಶಿಪ್ ಮತ್ತು ನೋಟ್ ಕಾರ್ಯಕ್ರಮ ವಿತರಣಾ ಕಾರ್ಯಕ್ರಮಗಳು ಮಾನವಮಂಗಲ ಸಭಾಭವನ ನಮ್ಮದೇ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿವೆ. ಈ ಕಾರ್ಯಕ್ರಮಕ್ಕೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಈ ಕಾರ್ಯಕ್ರಮವನ್ನು ಆಗಮಿಸಿ ಉದ್ಘಾಟಿಸಲಿದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಸಂಘದ ಅಧ್ಯಕ್ಷರಾಗಿರುವಂಥ JC ಕೋಟೆಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ಹಾಗೆ ನಾವು 3ನೇ ತರಗತಿಯಿಂದ 10ನೇ ತರಗತಿವರೆಗೂ ನೋಟ್ಬುಕ್ ವಿತರಿಸುತ್ತೇವೆ. ಹಾಗೆ 8ನೇ ತರಗತಿಯಿಂದ 2nd PUCವರೆಗೂ ಸ್ಕಾಲರ್ಶಿಪ್ ವಿತರಣೆಯನ್ನು ಕೂಡ ಮಾಡ್ತೀವಿ. ಒಂದು ಮಗುವಿಗೆ 8, 9, 10ನೇ ತರಗತಿ ಮಗುವಿಗೆ 1,000 ರೂಪಾಯಿ. ಹಾಗೆ ಫಸ್ಟ್ ಇಯರ್ PUC ಮತ್ತು 2nd ಇಯರ್ PUC ವಿದ್ಯಾರ್ಥಿಗಳಿಗೆ 1,500 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನಾವು ವಿತರಣೆ ಮಾಡ್ತೀವಿ. ವರ್ಷಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಯೂಟ್ಯೂಬ್ ಖ್ಯಾತಿ ಮತ್ತು ಹಾಗೂ ಸೈನ್ಸ್ ಜಗತ್ತಿನ ಮಾಂತ್ರಿಕರಂತೆ ಪ್ರಸಿದ್ಧರಾಗಿರುವ ಸಾಧನಾ ಶಂಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಹಾಗೆ ಇನ್ನೊಬ್ಬ ಅತಿಥಿಯಾಗಿ ಡಾಕ್ಟರ್ ಶಂಕರ್ ಶಾಸ್ತ್ರಿ ನಮ್ಮ ಸಾಗರದವರಾಗಿರ್ತಕ್ಕಂಥವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಕ್ಕಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಸಂಘದ ಮಾಜಿ ಅಧ್ಯಕ್ಷ ಸತೀಶ್ ಕೆ ಮೊಗವೀರ ಮಾತನಾಡಿ, 2008-9ರಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿ ಈ ಸಂಘವನ್ನು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ತಾಲೂಕಿನ
ಎಲ್ಲ ಸಮಾಜ ಬಾಂಧವರ ಸಲಹೆ ಮತ್ತು ಸಹಕಾರವನ್ನು ಪಡೆದು ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಆಂಬುಲೆನ್ಸನ್ನು ನೋಡಬೇಕಂತ ನಾವೆಲ್ಲ ನೋಡಿದ್ದೀವಿ. ಅದನ್ನು ಮನಗಂಡಿರ್ತಕ್ಕಂಥ ಸಮಾಜ ಒಂದು ಈ ತಾಲೂಕಿಗೆ ಆಂಬುಲೆನ್ಸ್ ಬೇಕು ಅಂತ ಹೇಳಿ ಯೋಚನೆ ಮಾಡಿ ಮೊಟ್ಟ ಮೊದಲು ಸಾಗರ ತಾಲೂಕಿಗೆ ಸಮಾಜದ ವತಿಯಿಂದ ಆಂಬುಲೆನ್ಸ್ ತಂದಿರತಕ್ಕಂಥ ಕೀರ್ತಿ ನಮ್ಮ ಸಮಾಜಕ್ಕಿದೆ. ಅದರ ಜೊತೆಯಲ್ಲಿ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಪ್ರತಿ ವರ್ಷವೂ ಕೂಡ ಮಣಿಪಾಲ್ ಹೆಲ್ತ್ ಕಾರ್ಡನ್ನು ಸಮಾಜದ ವತಿಯಿಂದ ಬರೀ ಸಮಾಜ ಬಾಂಧವರಿಗಲ್ಲದೆ ಎಲ್ಲ ಸಮಾಜದವರಿಗೂ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಜೊತೆಯಲ್ಲಿ ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ 2008-9ನೇ ಸಾಲಿನಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡುವ ಜೊತೆಗೆ ಅವರಿಗೆ ಗೌರವವನ್ನು ಸಲ್ಲಿಸುವ ಜೊತೆಗೆ ಪ್ರತಿ ವರ್ಷವೂ ಕೂಡ ಶಿಕ್ಷಣಕ್ಕೆ ಯಾವುದೇ ಕೊರತೆ ಆಗಬಾರದು, ಈ ಸಮಾಜ ಸದೃಢವಾಗಿ ಬೆಳೀಬೇಕು ಅಂದರೆ ಶಿಕ್ಷಣ ಅತಿ ಮುಖ್ಯವಾದ ಒಂದು ಘಟ್ಟ. ಆ ಹಿನ್ನೆಲೆಯಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಪ್ರತಿ ವರ್ಷವೂ ನೋಟ್ಬುಕ್ ವಿತರಣೆ ಮತ್ತು ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಮಾಜ ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಮಾಡಿಕೊಂಡು ಬರ್ತಾ ಇದೆ. ಇತ್ತೀಚಿನ 2-3 ವರ್ಷಗಳ ಈಚೆಗೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸಿಗೆ ಹೋಗೋದಾದರೆ ಅವರಿಗೂ ಕೂಡ ವಿಶೇಷ ಗೌರವಧನವನ್ನು ಅವರಿಗೆ ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ಕಾರ್ಯಗಳು ಸಹಕಾರ ಆಗಬೇಕು ಅಂದರೆ ಸಮಾಜ ಬಾಂಧವರ ಸಹಕಾರ ಹೆಚ್ಚಿನದಿದೆ. ಆ ಹಿನ್ನೆಲೆಯಲ್ಲಿ ಈ ಸಮಾಜದಲ್ಲಿ ಸಮಾಜ ಬಾಂಧವರಿಗೆ ನಾವು ಈ ಸಮಯದಲ್ಲಿ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುವ ಜೊತೆಗೆ ವಿಶೇಷವಾಗಿ ನಾವು ಹೇಳಬೇಕು ಅಂದರೆ ಉಡುಪಿ ಜಿಲ್ಲಾ ಮಗುವಿನ ಮಹಾಜನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜಯಶ್ರೀ ಕೋಟ್ಯಾರವರು ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿ ಡಾಕ್ಟರ್ ಜಯಶಂಕರ್ ಅವರ ನೇತೃತ್ವದಲ್ಲಿ ಸಮಾಜವನ್ನು ಅತಿ ಎತ್ತರಕ್ಕೆ ಒಯ್ಯಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡಿ ಇವತ್ತು ತುಮರಿ ಭಾಗದಲ್ಲೂ ಕೂಡ ಒಂದು ಆಂಬುಲೆನ್ಸನ್ನು ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ಸಮಾಜದ ವತಿಯಿಂದ ನಾವು ನೀಡಿದ್ದೇವೆ. ಅದರ ಜೊತೆಯಲ್ಲಿ ಈಗಾಗಲೇ ನಾವು ಆಸ್ಪತ್ರೆಗೆ, ನಮ್ಮ ಸರ್ಕಾರಿ ಆಸ್ಪತ್ರೆಗೆ 2 ಡಯಾಲಿಸಿಸ್ ಮಿಷನನ್ನು ಕೂಡ ಈಗಾಗಲೇ ನೀಡಿದ್ದೇವೆ. ಇವತ್ತು ಜಿಲ್ಲೆಯ ತೀರ್ಥಹಳ್ಳಿ ಇರ್ಬೋದು, ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್, ಅದು ಕಣ್ಣಿನ ಚಿಕಿತ್ಸೆ ಮಾಡ್ತಕ್ಕಂಥ OT ಇರ್ಬೋದು, ಮಾರ್ಚಲ್ಲಿ ಬೇಕಾಗಿರ್ತಕ್ಕಂಥ ಫಿಚರ್ ಇರ್ಬೋದು, ಈ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಆರೋಗ್ಯ ದೃಷ್ಟಿಯಿಂದ ಯಾರಿಗೂ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಕೆಲಸಗಳನ್ನು ಸಮಾಜ ಮಾಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಡಾಕ್ಟರ್ ಜಿ ಶಂಕರ್ ಅವರ ಮಾರ್ಗದರ್ಶನ, ಸಲಹೆ, ಸಹಕಾರವನ್ನು ಪಡೆದು ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಈ ಸಮಯದಲ್ಲಿ ತಮ್ಮಲ್ಲಿ ಹೇಳಲಿಕ್ಕೆ ಇವತ್ತು ಕುಮಾರಿ ವಿಶಾಲ್ ಅವರು ಈ ನಗರಸಭೆಯ ಅಧ್ಯಕ್ಷರಾದಾಗ ನಮ್ಮ ಸಮಾಜದ ಒಂದು ಸಮುದಾಯ ಭವನದ ಕಾರ್ಯಕ್ರಮದಲ್ಲಿ ಕುಮಾರಿ ವಿಶಾಲ್ ಅವರು ಒಂದು ಬೇಡಿಕೆಯನ್ನು ಇಡ್ತಾರೆ. ಆ ಸಮಯದಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಒಂದು ಮುಖ್ಯವಾಹಿನಿ ಬೇಕು ನಮ್ಮ ನಗರಸಭೆಗೆ. ಅವರು ಕೇಳಿದ 1 ತಿಂಗಳು ಗಡುವು ಪಡೆದು 15 ದಿನಕ್ಕೆ ಆ ಒಂದು ಮುಖ್ಯವಾಹಿನಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಆ ಮುಖ್ಯವಾಹಿನಿ ಇವತ್ತು ನಮಗೆ ನನ್ನ ಪ್ರಸ್ತಾಪ ಮಾಡೋಕ್ಕೆ ಹೋಗಲಿಲ್ಲ, ಬೇಸರ ಆಗಿ. ಯಾಕಂದರೆ ಆ ಮುಖ್ಯವಾಹಿನಿ ನಾವೇನು ಯೋಚನೆ ಇಟ್ಕೊಂಡು ಕೊಟ್ಟಿದ್ವಿ, ಸಮಾಜ ಏನು ಯೋಚನೆ ಮಾಡಿದ್ರು, ಅದಕ್ಕೆ ಸಹಕಾರ ಆಗ್ತಾ ಇಲ್ಲ. ಇವತ್ತು ಯಾವ ಬಡ ಕುಟುಂಬದ ಒಂದು ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಈ ಮುಖ್ಯವಾಹಿನಿ ಉಪಯೋಗ ಆಗಬೇಕಿತ್ತು, ಆ ಉಪಯೋಗ ಆಗ್ತಾ ಇಲ್ಲ. ಅದನ್ನು ಈಗಾಗಲೇ ನಗರಸಭೆಗೆ ಈಗಾಗಲೇ ಲೆಟರನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಆಸ್ಪತ್ರೆಯಲ್ಲೂ ಕೂಡ ನಾವು ಇದನ್ನು ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಇವತ್ತು ನಗರಸಭೆಯಲ್ಲಿ ವ್ಯವಸ್ಥೆ ಗೊತ್ತಿದೆ ನಿಮಗೆ. ನಗರಸಭೆಯಲ್ಲಿ ವೆಹಿಕಲ್ ಅಲ್ಲಿ ಡ್ರೈವರ್ ಇದ್ದರೆ ಇನ್ನೊಂದು ವ್ಯವಸ್ಥೆ ಇರೋಲ್ಲ, ಇನ್ನೊಂದು ವ್ಯವಸ್ಥೆ ಇದ್ದರೆ ಡ್ರೈವರ್ ಇರಲಿ, ಇದಕ್ಕೆ ಸಮಸ್ಯೆ ಆಗುತ್ತೆ. ಅದನ್ನು ಪೂರ್ವಕವಾಗಿ ನಾವು ಜೊತೆಗೆ ಈಗಾಗಲೇ ಮಾತಾಡಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಲ್ಲ, ನೀವು ಏನು ಕೊಟ್ಟಿರ್ತೀರಲ್ಲ ಅದು ಸರಿ. ಆ ಕಮಿಟಿ ಮೇಲೆ ನಮ್ಮ ಸಂಘದ ಅವರು ಡೈರೆಕ್ಟ್ರು ಇನ್ನೊಂದು ಮಾಡಿದರೆ ಅದನ್ನು ನಾವು ಸರಿಯಾದ ವ್ಯವಸ್ಥೆಗಳು ಮಾಡೋಕ್ಕಾಗುತ್ತೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟ ಮೇಲೆ ಯಾವುದೇ ಕಮಿಟಿ ಮಾಡೋದಿಲ್ಲ, ನಮ್ಗೆ ಯಾವ ಇಂಟರ್ವ್ಯೂ ಮಾಡೋದಿಲ್ಲ.
ಗೋಷ್ಠಿಯಲ್ಲಿ ಸಮಾಜದ ಪ್ರಮುಖರಾದ ಸುರೇಶ್ ಹೆಗ್ಗೋಡು, ದಿನೇಶ್, ಕೃಷ್ಣ ಬಿಜಿ, ಕೃಷ್ಣಾಜಿ ಇನ್ನಿತರರು ಉಪಸ್ಥಿತರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.